ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಕಟ್ಟಡ ಕಾರ್ಮಿಕರು ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಇದು ಒಂದು ಬಹಳಷ್ಟು ಮುಖ್ಯವಾದಂಥ ಮಾಹಿತಿ. ಹೌದು ಫ್ರೆಂಡ್ಸ್, ಲೇಬರ್ ಕಾರ್ಡ್ ಅನ್ನ ಯಾರ್ಯಾರು ಮಾಡಿಸಿರ್ತಾರೆ ಹಾಗೂ ಕಟ್ಟಡ ಕಾರ್ಮಿಕರು ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕೋವಿಡ್-19ನ ಪರಿಹಾರದ ಹಣ ಇನ್ನೂ ಬಂದಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಏನು, ಮತ್ತೆ ಆ ಒಂದು ಕೋವಿಡ್-19ನ ಪರಿಹಾರದ ಹಣವನ್ನು ಪಡಿಬೇಕಾದ್ರೆ ಏನು ಮಾಡಿದರೆ ಆ ಒಂದು ಹಣ ನಿಮ್ಮ ಖಾತೆಗೆ ಬಂದು ಸೇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು, ಕೋವಿಡ್-19ನಿಂದಾಗಿ ಇಡೀ ರಾಜ್ಯಾದ್ಯಂತ ಲಾಕ್ಡೌನನ್ನು ಮಾಡಲಾಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಪರಿಹಾರದ ಹಣವನ್ನು ನೀಡಬೇಕಂತೇಳಿ ಘೋಷಣೆಯನ್ನು ಮಾಡಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಭಾಳಷ್ಟು ಮಂದಿ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಭಾಳಷ್ಟು ಮಂದಿಗೆ ಈ ಒಂದು ಪರಿಹಾರದ ಹಣ ಇನ್ನೂ ಇವತ್ತಿನವರೆಗೂ ಬಂದಿಲ್ಲ. ಸೊ ಹಾಗಾದರೆ ಇದಕ್ಕೆ ಕಾರಣ ಏನು, ಮತ್ತು ಯಾವ ಕೆಲಸವನ್ನು ನೀವು ಮಾಡಿದರೆ ಈ ಒಂದು ಕೋವಿಡ್-19 ಪರಿಹಾರದ ಹಣ ನಿಮ್ಮ ಖಾತೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಸಿಂಪಲ್ ಆಗಿ ನಾನು ಹೇಳುವಂಥ ಒಂದು ಸಣ್ಣ ಕೆಲಸವನ್ನು ಮಾಡಿದರೆ ಸಾಕು, ನಿಮಗೆ ಕೋವಿಡ್-19ನ ಪರಿಹಾರದ ಹಣ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೇಕು. ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು, ಕೆಳಗಡೆ ಬಂದರೆ ನಿಮಗೆ ರೈಟ್ ಸೈಡ್ಗೆ ಮತ್ತಷ್ಟು ಓದಿ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಎರಡನೇ ಆಪ್ಷನ್ ನೋಡ್ತಿರ್ಬೋದು, ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ವಿಫಲವಾದ DBT ವಹಿವಾಟಿಗೆ ಅಗತ್ಯವಾದಂಥ ದಾಖಲಾತಿಗಳನ್ನು ಇಮೇಲ್ ಐಡಿಗೆ ಅಂತ, ಅಂದರೆ ಇಮೇಲ್ ಐಡಿಯನ್ನು ಕೊಡಲಾಗಿದೆ, ಈ ಒಂದು ಇಮೇಲ್ ಐಡಿಗೆ ಕಳಿಸಬೇಕು ಅಂತ ಒಂದು ಮಾಹಿತಿಯನ್ನು ಕೊಡಲಾಗಿದೆ. ಅಂದರೆ ಎರಡನೇ ಆಪ್ಷನ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಯಾರ್ಯಾರಿಗೆ ಇಲ್ಲಿವರೆಗೆ ಕೋವಿಡ್-19 ಪರಿಹಾರದ ಹಣ ಬಂದಿದೆ ಮತ್ತು ಯಾರ್ಯಾರಿಗೆ ಬಂದಿಲ್ಲ, ಅದಕ್ಕೆ ಕಾರಣ ಏನು ಅನ್ನೋ ಒಂದು ಲಿಸ್ಟನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ನಿಮಗೆ ಕೊಡಲಾಗಿದೆ. ಮೊದಲಿಗೆ ನಾವು ಏನು ಮಾಡಬೇಕು, ಈಗ ನಾವು ಯಾವ ಕಾರಣದಿಂದಾಗಿ ಈ ಒಂದು ಕೋವಿಡ್-19ನ ಪರಿಹಾರದ ಹಣ ಬಂದಿಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕು. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ನಿಮ್ಮ ಜಿಲ್ಲೆಗಳ ಲೀಸ್ಟ್ಗಳನ್ನು ಕೊಡಲಾಗಿದೆ. ನಿಮ್ಮ ಜಿಲ್ಲೆ ಯಾವುದು ಅಂತ ನೋಡ್ಕೊಳ್ಬೇಕು. ಜಿಲ್ಲೆ ಮುಂದೆ ಇರುವಂಥ, ಅಂದರೆ ಕೊನೆಯ ಕಾಲಮ್ನಲ್ಲಿ ಇರುವಂಥ DBT ವಿಫಲವಾದಂಥ ವಿವರಗಳು ಅಂತ ಇದೆ, ಆ ಒಂದು ಜಿಲ್ಲೆ ಮುಂದೆ ಇರುವಂಥ ಏನು ಡೌನ್ಲೋಡ್ ಅಂತ ಆಪ್ಷನ್ ಇದೆ, DBT ವಿಫಲವಾದಂಥ ವಿವರಗಳ ಕಾಲಮ್ನಲ್ಲಿ ಆ ಒಂದು ಡೌನ್ಲೋಡ್ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಲೆಫ್ಟಿಗೆ ಒಂದು PDF ಫಾರ್ಮೆಟ್ ಏನಿದೆ ಡೌನ್ಲೋಡ್ ಆಗುತ್ತೆ, ಅದನ್ನು ನಾವು ಏನು ಮಾಡಬೇಕು, ಜಸ್ಟ್ ನಿಮಗೆ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಯಾಕೆ ಒಂದು ಕಟ್ಟಡ ಕಾರ್ಮಿಕರಿಗೆ ಹಾಗೂ ಇತರ ನಿರ್ಮಾಣ ಕಾರ್ಮಿಕರಿಗೆ ಈ ಒಂದು ಕೋವಿಡ್-19 ಪರಿಹಾರದ ಹಣ ಬಂದಿಲ್ಲ ಅನ್ನೋ ಒಂದು ರೀಸನ್ನ ಇಲ್ಲಿ ನಾವು ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನೋಡ್ತಿರ್ಬೋದು, ನಿಮಗೆ ಅಪ್ಲಿಕೆಂಟ್ ನೇಮ್ ಕಂಡು ಬರುತ್ತೆ. ಅಂದರೆ ಆ ಕಾರ್ಮಿಕರಿಗೆ ಯಾರಿಗೆ ಹಣ ಬಂದಿರೋದಿಲ್ಲ ಅಂಥವರ ಹೆಸರುಗಳ ಲೀಸ್ಟ್ ಇಲ್ಲಿ ಕಂಡು ಬರುತ್ತೆ. ನಿಮ್ಮ ಹೆಸರನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು. ಹೆಸರನ್ನ ಚೆಕ್ ಮಾಡ್ಕಿದ ಮೇಲೆ ಅದ್ರಗಡೆ ಮುಂದ್ಗಡೆ ನಿಮ್ಮ ಒಂದು ಡಿಸ್ಟಿಕ್ ಹೆಸರು ಇರುತ್ತೆ, ಮತ್ತು ಸರ್ಕಲ್ ನೇಮ್ ಅಂತ ಇರುತ್ತೆ. ನೀವು ಇಲ್ಲಿ ಏನು ಮಾಡಬೇಕು, ಈ ಒಂದು ಸರ್ಕಲ್ ನೇಮ್ ಏನಿದೆ ಇದನ್ನು ಒಂದು ಕಡೆಗೆ ಬರೆದಿಟ್ಕೊಳ್ಬೇಕು. ಪೆನ್ನಲ್ಲಿ ಒಂದು ಬುಕ್ದಲ್ಲಿ ಒಂದು ಸರ್ಕಲ್ ನೇಮನ್ನು ಬರೆದಿಟ್ಕೊಳ್ಳಿ. ಮತ್ತು ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ, ಇಲ್ಲಿ ನೋಡ್ತಿರ್ಬೋದು ರಿಜಿಸ್ಟರ್ ನಂಬರ್ ಅಂತ, ಇವೆರಡನ್ನು ಒಂದು ಕಡೆಗೆ ಬರೆದಿಟ್ಕೊಳ್ಬೇಕು. ನಂತರ ನಿಮಗೆ ಇಲ್ಲಿ ಸ್ಲೈಡ್ ಮಾಡಿದರೆ ನಿಮಗೆ ನೋಡ್ತಿರ್ಬೋದು, ನಿಮಗೆ ಒಂದು ಏನು ರೀಸನ್ ಫೇಲ್ಯೂರ್, ಅಂದರೆ ನಿಮಗೆ ಯಾಕೆ ಒಂದು ಏನು ಕೋವಿಡ್-19 ಪರಿಹಾರದ ಹಣ ಬಂದಿಲ್ಲ ಅನ್ನೋದು ಲಾಸ್ಟ್ಗೆ ಇಲ್ಲಿ ಕಂಡುಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರೋದು ಭಾಳಷ್ಟು ರೀಸನ್ಗಳನ್ನು ಕೊಡಲಾಗಿದೆ. ಈ ಒಂದು ರೀಸನ್ನ ನೀವು ನೋಡ್ಕೊಳ್ಬೇಕು. ಅಂದರೆ ಯಾವ ಕಾರಣಕ್ಕಾಗಿ ಈ ಒಂದು ಪರಿಹಾರದ ಹಣ ನಿಮಗೆ ಬಂದಿಲ್ಲ ಅನ್ನೋದನ್ನ ಮೊದಲು ನೋಟೌಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ಆಧಾರ್ ಆ್ಯಂಡ್ ಬ್ಯಾಂಕಿಂಗ್ ಸೀಡಿಂಗ್ ಇಶ್ಯೂ, ಅಂದರೆ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಕಂಡು ಬರುತ್ತೆ. ಭಾಳಷ್ಟು ರೀಸನ್ಗಳನ್ನು ಇಲ್ಲಿ ಕೊಡಲಾಗಿದೆ. ನಿಮ್ಮ ರೀಸನ್ ಯಾವುದು ಅನ್ನೋದನ್ನ ಮೊದಲು ನೀವು ಕನ್ಫರ್ಮ್ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಕನ್ಫರ್ಮ್ ಮಾಡ್ಕೊಂಡ ನಂತರ ಏನು ಮಾಡಬೇಕು ಅನ್ನೋದನ್ನ ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನಂತರ ನಿಮಗೆ ಏನು ಇಲ್ಲಿ ವಿಫಲವಾದಂಥ DBT ವಿವರಗಳಂತ ಒಂದು ಆಪ್ಷನ್ಗೆ ಬಂದಿರ್ತಾರಲ್ಲ, ಅಲ್ಲಿ ನಿಮಗೆ ನಿಮ್ಮ ಡಿಸ್ಟಿಕ್ ಮುಂದೆ ಡಿಸ್ಟಿಕ್ಗಳ ಲೀಸ್ಟನ್ನು ಒಂದು ಬಾಕ್ಸಲ್ಲಿ ಕೊಟ್ಟಿರ್ತಾರೆ. ಅದ್ರ ಮೇಲ್ಗಡೆ ನೋಡ್ತಿರ್ಬೋದು, ವಿಫಲವಾದ DBT ವಿವರಗಳನ್ನು ಭರ್ತಿ ಮಾಡುವ ಅರ್ಜಿಗಾಗಿ ಕ್ಲಿಕ್ ಮಾಡಿ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ. ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಂದರೆ ನಿಮಗೆ ಯಾವ ಒಂದು ಕಾರಣದಿಂದಾಗಿ ಈ ಒಂದು ಪರಿಹಾರದ ಹಣ ಬಂದಿರೋದಿಲ್ಲ ಅದನ್ನು ನೀವಿಲ್ಲಿ ಫುಲ್ಫಿಲ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ಮೊದಲಿಗೆ ನಿಮ್ಮ ಜಿಮೇಲ್ ID ಬರುತ್ತೆ. ನಂತರ ಇಲ್ಲಿ ಕೆಳಗಡೆ ನೀವು ಸ್ಲೈಡ್ ಮಾಡ್ತಾ ಹೋದರೆ ಏನೇನು ಮಾಹಿತಿಗಳನ್ನು ನೀವು ತುಂಬಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ.
ಮೊದಲದಾಗಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಆ ರೀತಿ ಹೆಸರನ್ನ ಹಾಕಬೇಕು. ನಂತರ ನಿಮ್ಮ ಲೇಬರ್ ಕಾರ್ಡ್ ನಂಬರ್ನ ಹಾಕಬೇಕು. ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇರುತ್ತಲ್ಲ ಆ ಒಂದು ಲೇಬರ್ ಕಾರ್ಡ್ ನಂಬರ್ನ ಹಾಕಿ, ಮತ್ತು ಲೇಬರ್ ಕಾರ್ಡ್ನ ನೋಂದಣಿ ದಿನಾಂಕ ರಿಜಿಸ್ಟ್ರೇಷನ್ ಡೇಟು ಆ ಒಂದು ಕಾರ್ಡ್ನಲ್ಲಿ ಇರುತ್ತೆ, ಆ ಒಂದು ರಿಜಿಸ್ಟ್ರೇಷನ್ ಡೇಟನ್ನು ನೀವಿಲ್ಲಿ ಹಾಕಬೇಕು. ನಂತರ ಮೊಬೈಲ್ ನಂಬರ್ನ ಹಾಕಿ ನಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು, ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕಬೇಕು, ಬ್ಯಾಂಕಿನ IFSC ಕೋಡ್ ನಂಬರ್ನ ಹಾಕಿ, ಮತ್ತು ರೆಫರೆನ್ಸ್ ನಂಬರ್ ಅಂತ ಕೇಳುತ್ತೆ. ಅಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಲೇಬರ್ ಕಾರ್ಡ್ಗೆ ಅಂತ ಸಂದರ್ಭದಲ್ಲಿ ರೆಫರೆನ್ಸ್ ನಂಬರ್ ಬಂದಿರುತ್ತೆ, ಆ ರೆಫರೆನ್ಸ್ ನಂಬರ್ನ ಹಾಕಬೇಕು. ನಂತರ ನಿಮ್ಮ ಜಿಲ್ಲೆ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಸರ್ಕಲ್ ನೇಮ್ ಅಂತ ಕೇಳುತ್ತೆ. ನಾನು ಒಂದು ಕಡೆಗೆ ಸರ್ಕಲ್ ನೇಮನ್ನು ಬರೆದಿಟ್ಕೊಳ್ಳಿ ಅಂತ ಮೊದಲಿಗೆ ಹೇಳಿದ್ದೆ. ಆ ಒಂದು ಸರ್ಕಲ್ ನೇಮನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಆ ಒಂದು ಸರ್ಕಲ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಅಂದರೆ ಮೊದಲಿಗೆ ಲೇಬರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು, ನಂತರ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು, ನಂತರ ಬ್ಯಾಂಕ್ ಪಾಸ್ಬುಕ್ಕವನ್ನು ನೀವು ಅಪ್ಲೋಡ್ ಮಾಡಬೇಕು. ಇಷ್ಟು ಅಪ್ಲೋಡ್ ಮಾಡಿದ ನಂತರ ಜಸ್ಟ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸ್ವಲ್ಪ ದಿನಗಳಲ್ಲೇ ಇದನ್ನು ವೆರಿಫೈ ಮಾಡಿ ನಂತರ ನಿಮಗೆ ಏನು COVID-19 ಪರಿಹಾರದ ಹಣ ಬಂದಿಲ್ಲ ಆ ಒಂದು ಹಣವನ್ನು ನೇರವಾಗಿ ನಿಮ್ಮ ಖಾತೆಗೆ ಹಾಕಲಾಗುತ್ತೆ. ಫ್ರೆಂಡ್ಸ್, ನಿಮಗೆ ಇನ್ನೊಂದು ಆಪ್ಷನ್ ಕೂಡ ಇದೆ. ಈ ಒಂದು ಮೇನ್ ಪೇಜ್ಗೆ ಬಂದು ಮತ್ತಷ್ಟು ಓದಿ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಇಮೇಲ್ ಐಡಿಯನ್ನು ನಿಮಗೆ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು vocwdbt@gmail.com ಅಂತ. ಇದನ್ನು ಜಸ್ಟ್ ಮಾಡಿ ನೀವು ಜಸ್ಟ್ ಕಾಪಿ ಮಾಡ್ಕೊಂಡು ಏನು ಮಾಡಬೇಕು, ಈ ಒಂದು ಮೇಲ್ ಐಡಿಗೆ ನಿಮ್ಮ ಇಮೇಲ್ ಐಡಿಲಿಂದ, ಅಂದರೆ ನಿಮಗೆ ಯಾವ ಕಾರಣದಿಂದಾಗಿ ಈ ಒಂದು COVID-19 ಪರಿಹಾರದ ಹಣ ಬಂದಿಲ್ಲ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಏನಾದರೂ ದಾಖಲಾತಿಗಳು ಬೇಕಾಗಿತ್ತು ಅಂತ ಕೇಳಿದರೆ ಆ ಒಂದು ದಾಖಲಾತಿಗಳನ್ನು ಈ ಒಂದು ಇಮೇಲ್ ಐಡಿಗೆ ಫಾರ್ವರ್ಡ್ ಮಾಡಬೇಕು. ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿಲ್ಲ ಅಂತಂದರೆ ಲಿಂಕ್ ಮಾಡಿಸಿ, ನಾವು ಈಗ ಆಧಾರ್ ಕಾರ್ಡನ್ನು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸಿದ್ವಿ ಅಂತ ಈ ಒಂದು ಇಮೇಲ್ ಐಡಿಗೆ ನೀವು ಮೇಲನ್ನು ಕಳಿಸ್ಬೇಕು. ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ COVID-19 ಪರಿಹಾರದ ಹಣ ಏನು ಬಂದಿರೋದಿಲ್ಲ ಆ ಒಂದು ಹಣವನ್ನು ನೇರವಾಗಿ ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತೆ. ಈ ರೀತಿಯಾಗಿ 2 ಆಪ್ಷನ್ಗಳ ಮುಖಾಂತರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಒಂದು ಪರಿಹಾರದ ಹಣ ಬಂದಿಲ್ಲ ಅಂತಂದರೆ ಬರುವಂತೆ ನಾವು ಆರಾಮಾಗಿ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.